ಖುಷಿಗೆ ಹಾಡಿ ಕೂಗಾಡಿ ಕುಂದಾಡ್ಬಿಡೋಣ ಅನ್ಸ್ತಿದೆ. ಇವತ್ತು ನನಗೆ ತುಂಬಾ 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 ಅದೃಷ್ಟದ ದಿನ. ಗೆಸ್ ಮಾಡೋ ಯಾಕೆ ಅಂತ. ಗೊತ್ತಾಗಿಲ್ಲ ಮೇಡಮ್, ಯಾಕೆ ಇಷ್ಟು ಖುಷಿಯಾಗಿದ್ದೀರಾ? ಅಂಥದ್ದೇನಾಯ್ತು? ನಾನು ಏನಾಯ್ತು ಅಂತ ಹೇಳ್ತೀನಿ, ಅದಕ್ಕೂ ಮುಂಚೆ ನಿನಗೆ ಏನಾಯ್ತು ಅಂತ ನೀನ್ ಹೇಳು. ನನಗೇನಾಗಿದೆ ಮೇಡಮ್? ನಾನು ಆರಾಮಾಗಿದ್ದೀನಿ. ನೀವು ಇಷ್ಟು ಖುಷಿಯಾಗಿ ಮಾತಾಡಿದ್ರಲ್ಲ, ನನಗೆ ಮಾತೇ ಬರ್ತಾ ಇಲ್ಲ. ಹೌದಾ ಸುಬ್ಬು, ನನಗೂ ಇವತ್ತು ಒಂದ್ ಕ್ಷಣ ಹಾಗೆ ಅನ್ಸ್ಬಿಡ್ತು ಗೊತ್ತಾ. ಇವತ್ತು ಏನಾಯ್ತು ಗೊತ್ತಾ, ನಾನು ಪಿಂಕಿ ವಿಷಯದಲ್ಲಿ ಚಿಕ್ಕಮ್ಮನ ಹತ್ರ ಏನೋ ಮಾತಾಡ್ತಿದ್ದೆ. ಅಷ್ಟರಲ್ಲಿ ಅಪ್ಪ ಅಲ್ಲಿಗೆ ಬಂದ್ಬಿಟ್ರು. ಅವ್ರ ಹತ್ರ ಏನ್ ಮಾತಾಡ್ಬೇಕು ಅಂತ ಗೊತ್ತಾಗ್ಲಿಲ್ಲ. ಅದು ಬಿಡು, ಈಗ ಈಗ ಏನಾಯ್ತು ಅಂತ ಗೊತ್ತಾ, ನಾನು ಚಿಕ್ಕಮ್ಮನ ಹತ್ರ ಏನೇನ್ ಮಾತಾಡಿದ್ನೋ ಅದನ್ನೆಲ್ಲ ಅಪ್ಪೇ ಮಾತಾಡ್ತಿದ್ದಾರೆ. ನನಗಂತೂ ನಂಬಕ್ಕೆ ಆಗ್ಲಿಲ್ಲ ಗೊತ್ತಾ. ಅದು ಅಲ್ಲದೆ ಇನ್ನೇನಂತ ಹೇಳಿದ್ರು ಗೊತ್ತಾ, ಕೆಲವು ವ್ಯಕ್ತಿತ್ವಗಳು ಇಷ್ಟ ಆಗಿಲ್ಲ ಅಂದ್ರು ಅವ್ರು ಆಡೋ ಮಾತುಗಳು ಇಷ್ಟ ಆಗ್ಬಿಡುತ್ತೆ ಅಂತ. ಯಪ್ಪ, ನನಗಂತೂ ತುಂಬಾ 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 ಖುಷಿ ಆಗ್ತಿದೆ ಸುಬ್ಬು. ಸೂಪರ್ ಮೇಡಮ್. ನಾನು ಹೇಳಿರಲಿಲ್ವಾ, ಯಜಮಾನ್ರ ಮನ್ಸಿಗೆ ಹತ್ರ ಆಗಕ್ಕೆ ನೀವು ಒಂದೊಂದೇ ಹೆಜ್ಜೆ ಇಡ್ತಾ ಮುಂದೆ ಬರ್ತಾ ಇದ್ದೀರಾ ಅಂತ. ಇದಿನ್ನು ಶುರು ಅಷ್ಟೇ. ಇನ್ಮೇಲೆ ದಿನದಿಂದ ದಿನಕ್ಕೆ ಯಜಮಾನ್ರ ಮನ್ಸಲ್ಲಿ ನಿಮ್ಮ ಮೇಲೆ ಪ್ರೀತಿ ಚಿಗಿರ್ತಾ ಇರುತ್ತೆ. ಆಮೇಲೆ ಇದೆಲ್ಲ ಏನೂ ಅಲ್ಲ, ನೀವು ಪಾಸ್ ಆದ್ಮೇಲೆ ಯಜಮಾನ್ರು ನಿಮ್ಮನ್ನ ಹಾಡು ಹೊಗಳ್ತಾರೆ. ನನ್ನ ಮಗಳು ಅಂತ ಹೆಮ್ಮೆಯಿಂದ ಎಲ್ಲಾ ಕಡೆ ಹೇಳ್ಕೊತಾರೆ. ಹೌದಾ? ಯಪ್ಪ, ಇದನ್ನೆಲ್ಲ ನೆನ್ಸ್ಕೊಂಡ್ರೆ ನನ್ನ ಹೃದಯದ ಸದ್ದು ನನ್ಗೆ ಕೇಳ್ತಿದೆ ಅನ್ಸ್ತಿದೆ ಸುಬ್ಬು. ಒಂಥರ ಖುಷಿ, ಒಂಥರ ಭಯ, ಎಲ್ಲ ಎಲ್ಲ ಒಟ್ಟಿಗೆ ಆಗ್ತಿದೆ ಸುಬ್ಬು. ಎಲ್ಲ ಒಳ್ಳೇದೇ ಆಗುತ್ತೆ ಮೇಡಮ್. ನಾವು ಕೊರಗಬಾರ್ದು, ನಾವು ಕುಗ್ಬಾರ್ದು. ಸುಬ್ಬು, ನನಗೆ ಗೊತ್ತಾಗ್ತಿದೆ ನಿನಗೆ ಏನೋ ಆಗಿದೆ ಕಣೋ. ಏನೂ ಆಗಿಲ್ಲ ಮೇಡಮ್. ಇಲ್ಲ, ನಾನ್ ನಮ್ಮಲ್ಲ. ಸುಬ್ಬು ನಗುಗೂ ಸುಳ್ಳು ನಗುಗೂ ವ್ಯತ್ಯಾಸ ಗೊತ್ತಾಗಲ್ವಾ ನನಗೆ? ನಾನ್ ಎಂಥ ಸಿಹಿ ಸುದ್ದಿ ಹೇಳಿದ್ದೀನಿ, ಆದ್ರೆ ನಿನ್ ಧ್ವನಿ ಮಾತ್ರ ಸಪ್ಪಿಗೆ ಇದೆ. ನಾನು ಇಷ್ಟೆಲ್ಲ ಹೇಳ್ಕೊಳ್ಳೋವಾಗ ನೀನ್ ಏನಾಯ್ತಂತ ನನ್ನ ಹತ್ರ ಹೇಳ್ಕೊಳಲ್ವಾ? ಏನಾಯ್ತು ಹೇಳು ಸುಬ್ಬು. ಅಯ್ಯೋ ಹಾಗಲ್ಲ ಮೇಡಮ್, ನೀವೇನೋ ಇಷ್ಟು ಖುಷಿಯಿಂದ ಹೇಳ್ಕೊತಾ ಇದ್ದೀರಾ, ಆದ್ರೆ ನನ್ನ ಜೀವನದಲ್ಲಿರೋ ಕಷ್ಟ ಅನ್ನೋ ಪ್ರವಾಹದ ಮುಂದೆ ನಿಮ್ಮ ಖುಷಿ ಅನ್ನೋ ಪುಟ್ಟ ದೋಣಿ ಕೊಚ್ಕೊಂಡು ಹೋಗ್ಬಿಡುತ್ತೆ. ಇವತ್ತು ನಿಮ್ಮ ಪಾಲ್ಗೆ ತುಂಬಾ ಅದೃಷ್ಟದ ದಿನ, ಆದರೆ ನನ್ನ ಪಾಲ್ಗೆ ತುಂಬಾ ದುರಾದೃಷ್ಟದ ದಿನ ಮೇಡಮ್. ಇದನ್ನೆಲ್ಲ ನಾನು ನಿಮ್ಗೆ ಹೇಳಿ ನಿಮಗೂ ಬೇಜಾರು ಮಾಡಕ್ ನನಗಿಷ್ಟ ಇಲ್ಲ. ಕಾಫಿ ತಗೊಳ್ಳಿ ಭಾವ. ಥ್ಯಾಂಕ್ ಯು. ಸಾರಿ ಯಜಮಾನ್ರೆ, ಕಾಯಿಸ್ಬಿಟ್ಟೆ. ಸುಬ್ಬು, ನಾನು ನಿನ್ನ ಹತ್ರ ಒಂದು ವಿಷಯ ಮಾತಾಡಬೇಕಾಗಿತ್ತು. ಸುಮಾರು ವರ್ಷಗಳಿಂದ ನಾನು ಅದ್ರ ಬಗ್ಗೆ ತಲೆನೇ ಕೆಡಿಸ್ಕೊಂಡಿರಲಿಲ್ಲ. ಈಗ ಯಾವುದೋ ಕಾರಣಕ್ಕೆ ನಾನೊಂದು ನನ್ನ ಮನಸ್ಸಿನ ಸಮಾಧಾನಕ್ಕೆ ಡಿಸಿಷನ್ಗೆ ಬಂದಿದ್ದೀನಿ. ಅದಕ್ಕೆ ನಿನ್ನ ಕರೆಸ್ದೆ. ಹೇಳಿ ಯಜಮಾನ್ರೆ, ಏನು ವಿಷಯ? ಏನಾದರೂ ಕೆಲಸ ಆಯ್ತಾ? ಕೆಲಸ ಯಾವಾಗಲೂ ಇದ್ದೇ ಇರುತ್ತೆ ಕಣ, ಆದರೆ ಕೆಲಸ ಮಾಡಿದ್ದಕ್ಕೆ ಪ್ರತಿಫಲನೂ ಬೇಕಲ್ಲ. ಪ್ರೀತಿಗಿಂತ ಬೇರೆ ಏನು ಪ್ರತಿಫಲ ಬೇಕು ಯಜಮಾನ್ರೆ? ನೀನು ಈ ಮನೆ ಬಗ್ಗೆ ಇಟ್ಟಿರೋ ನಿಷ್ಠೆ, ಪ್ರಾಮಾಣಿಕತೆ, ಅದಕ್ಕೆ ಬೆಲೆನೇ ಕಟ್ಟಕ್ಕಾಗಲ್ಲ ಕಣೋ. ಒಂದು ಇಡೀ ಕುಟುಂಬದ ನಂಬಿಕೆ ಗಳಿಸೋದು ತುಂಬಾ ದೊಡ್ಡ ಕೆಲಸ. ನೀನು ಗಳಿಸಿರೋ ನಂಬಿಕೆನೆ ನಾನು ನಿನ್ನ ಮೇಲೆ ಇಟ್ಟಿರೋ ಪ್ರೀತಿಗೆ ಕಾರಣ ಅಲ್ವಾ ಅಕ್ಕ? ಹಾ ಹಾ ಯಜಮಾನ್ರೆ, ನೀವು ಯಾಕೆ ನನ್ನ ಇಷ್ಟೊಂದು ಹೊಗಳ್ತಾ ಇದ್ದೀರ ಅಂತ ಗೊತ್ತೇ ಆಗ್ತಾ ಇಲ್ಲ. ಈ ಮನೆಯವ್ರ ನಂಬಿಕೆ ಗಳಿಸಿರೋದು ನಾನು ಅದೃಷ್ಟ ಅನ್ಕೊಂಡಿದ್ದೀನಿ. ಹಾಗೆ ಈ ಮನೆಗೆ ನಿಯತ್ತಾಗಿ ದುಡಿಬೇಕಾಗಿರೋದು ನನ್ನ ಕರ್ತವ್ಯ ಅನ್ಕೊಂಡಿದ್ದೀನಿ ಅಷ್ಟೇ. ಹೊಗಳೋಂಥದ್ದೆಲ್ಲ ಏನು ಮಾಡಿಲ್ಲ ಯಜಮಾನ್ರೆ. ಹೊಗಳಿಕೆ ಹೊಟ್ಟೆ ತುಂಬಿಸಲ್ಲ ಕಣ. ಅದಕ್ಕೆ ನನ್ನ ಸಮಾಧಾನಕ್ಕೆ, ನನ್ನ ಸಂತೋಷಕ್ಕೆ ಒಂದು ಡಿಸಿಷನ್ಗೆ ಬಂದಿದ್ದೀನಿ. ನಮ್ಮ ಕಂಪನಿ ವರ್ಕರ್ಸ್ಗೆಲ್ಲ, ಫ್ಯಾಕ್ಟ್ರಿ ವರ್ಕರ್ಸ್ಗೆಲ್ಲ, ಮನೇಲಿ ಕೆಲಸ ಮಾಡೋರಿಗೆಲ್ಲ ಈ ವರ್ಷ ಬೋನಸ್ ಕೊಡಬೇಕು ಅಂತ ಅನ್ಕೊಂಡಿದ್ದೀನಿ.
ಆದರೆ ನೀನು ಈ ಮನೆ ಕೆಲಸದವನಲ್ಲ, ನನ್ನ ಕುಟುಂಬದಲ್ಲೇ ಒಬ್ಬ, ಹಾಗೆ ನಾವೆಲ್ಲ ತಿಳ್ಕೊಂಡಿರೋದು. ಹಾಗಾಗಿ ನಿನಗೇನು ಕೊಡಬೇಕು ಅಂತಾನೆ ತೋರಿಸ್ಲಿಲ್ಲ. ನೀನು ತುಂಬ ಸ್ವಾಭಿಮಾನಿ, ಎಷ್ಟೇ ಕಷ್ಟ ಇದ್ರೂ ನಗ್ನಗ್ತಾ ಇರ್ತೀಯ. ನಾವೇನೇ ಕೆಲಸ ಹೇಳಿದ್ರು ಕಿಂಚಿತ್ತು ಬೇಜಾರು ಮಾಡ್ಕೊಳ್ಳದೆ ಅದನ್ನೆಲ್ಲ ಮಾಡಿ ಮುಗಿಸ್ತೀಯ. ಅದಕ್ಕೆ ನೀನೇನೂ ಕೇಳದೆ ಇದ್ರು ನಾನೇ ನಿನ್ಗೇನೋ ಕೊಡಬೇಕು ಅಂತ ಅನ್ಕೊಂಡಿದ್ದೀನಿ ಅಕ್ಕ. ಅದೆಲ್ಲ ಏನು ಬೇಡ ಯಜಮಾನ್ರೆ. ಪ್ರತಿಯೊಂದು ಮನೇಲೂ ದೇವ್ರ ಮನೆ ಅಂತಿರುತ್ತೆ, ಆದರೆ ನನಗೆ ಇಡೀ ಮನೆನೇ ದೇವ್ರ ಮನೆ ಇದ್ದಂಗೆ. ಇಂಥ ದೇವ್ರ ಮನೆಗೆ ಸೇವೆ ಮಾಡೋದೇ ನನ್ನ ಅದೃಷ್ಟ. ಅಷ್ಟು ಅಲ್ಲದೆ ಸೇವೆ ಮಾಡ್ತಿರೋದಕ್ಕೆ ತಕ್ಕ ಸಂಬಳನೂ ಸಿಗ್ತಾ ಇದೆ. ಅಷ್ಟು ಸಾಕು ಯಜಮಾನ್ರೆ, ಬೇರೆ ಏನು ಬೇಡ ನನಗೆ. ಪೆದ್ದು ಸುಬ್ಬು, ಅಪ್ಪ ಕೊಡ್ತೀನಿ ಅಂತ ಹೇಳ್ತಿರ್ಬೇಕಾದ್ರೆ ಸುಮ್ಮನೆ ತಗೋಬೇಕು ತಾನೆ. ಅದನ್ನ ಬಿಟ್ಬಿಟ್ಟು ದೇವ್ರ ಮನೆ ಅಂತೆ, ದೇವ್ರ ಸೇವೆ ಅಂತೆ, ಅದನ್ನೆಲ್ಲ ಮನ್ಸಲ್ಲೇ ಇಟ್ಕೋ. ಅದ್ರ ಜೊತೆ ಅಪ್ಪ ಕೊಡ್ತಿರೋ ಮನೇನೂ ಇಟ್ಕೋ. ನೋಡು ಸುಬ್ಬು, ನೀನು ಬೇಡ ಅಂತ ಹೇಳೋ ಹಾಗೇ ಇಲ್ಲ. ಯಾಕೆಂದ್ರೆ ಇದನ್ನು ಕೊಡ್ತಿರೋದು ನನ್ನ ಸಮಾಧಾನಕ್ಕೆ, ನನ್ನ ಸಂತೋಷಕ್ಕೆ. ಅಕಸ್ಮಾತ್ ನಿನಗೆ ನಾನು ಸಂತೋಷವಾಗಿರೋದು ಇಷ್ಟ ಇಲ್ಲ ಅಂದರೆ ಇದನ್ನು ಬೇಡ ಅನ್ಬೋದು. ಯಜಮಾನ್ರೆ, ಸುಮ್ಮನೆ ತಗೋ.